ಬಾಗುವುದು ಭಕ್ತಿಯಲೇ ಭುವಿಯವನ ಪದ ತಲದಿ. ಶ್ರೀ ಜನ್ಮ ಕಲ್ಯಾಣ ಸಂಪುಟ ಸೋಪಾನ 11 ಮಹಾವೀರ ಮಹಾದರ್ಶನ ಡಾಕ್ಟರ್ ಲತಾ ರಾಜಶೇಖರ್ ವಿರಚಿತ. ವೃದ್ಧಿಸಿರೇ ಪರಿವಾರ ಪುರದವರ ಧನ ಧಾನ್ಯ ಸಿರಿಯೋ ತುಂಬಿ ಜನರ ಆನಂದ ಬಟ್ಟಲು ವ್ಯಾಪಿಸಿತು ಮನೆ ಮನಗಳಲ್ಲಿ. ಸಂತಸವಲ್ಲರಿಯು ಸೂರೆಗೊಂಡಿರಲಿಂತೋ ಎಲ್ಲೆಡೆಯಲು ಸಕಲ ಸುಖ ಸಮೃದ್ಧಿಯು ವಿಸ್ಮಯ ಚಕಿತರಾದರು ಜ್ಯೋತಿಷ್ಕರು. ಜಿನಭಾಲ ನವಣ ದೇಹ ಲಕ್ಷಣವ ಕಂಡು ಅಂತೆಯೇ ಘೋಷಿಸುವರವರು ಹರ್ಷದಲ್ಲಿ ಮಾಡುವರೆಂದು. ಆ ರವಿಚಂದ್ರ ತಾರೆಯರು ಅನಂತ ಅಕ್ಷಯನವನ ಗುಣಗಾನವನು ಕಳೆದೋ. ಶಶಿ ಸದೃಶನವನು ಲೋಕದ ದುಃಖವನು ತರುವನೆಂದೆಲ್ಲೆಡೆಗೋ ಸುಖ ಸಂತೋಷ ವೃಷ್ಟಿಯನು. ಇದ್ದವು ಉಚ್ಚ ಸ್ಥಾನದಲ್ಲಿ ಆ ಶ್ರೇಷ್ಠ ತೀರ್ಥಂಕರರ ಜನ್ಮ ಸಮಯದಲ್ಲಿ. ಬೃಹಸ್ಪತಿ ಶನಿ ಮಂಗಲ ಗ್ರಹಗಳು ಮತ್ತಾಗ್ರಹ ಯೋಗಗಳ ಶುಭ ಸಂಗಮವು ಅವತಾರ ಪುರುಷನವನ ಅಪೂರ್ವ ಜನ್ಮ ಕುಂಡಲಿಯಲಿಯೇ ತಿಳಿದು ಬಂದಿತದರಿಂದ. ಮತ್ತ ಅನುಪಮ ಚಂದ್ರಚೂಡ ಯೋಗದಿಂದಲಾ ಶ್ರೇಷ್ಠ ಜಾತಕನವನು ಅಜೀವ ಬ್ರಹ್ಮಚಾರಿ ವೀತರಾಗಿ ಸರ್ವಜ್ಞ ಮೂರ್ತಿಯೆನಿಸುವನು. ಬಾಗುವುದು ಭಕ್ತಿಯಲ್ಲಿ ಭುವಿಯವನ ಪದತಲದಿ. ಹಬ್ಬ ಎಂತಹ ಭಕ್ತರಸದ ಚಿಲುಮೆಯನ್ನು ಇಲ್ಲಿ ಮಹಾಕವಿಗಳು ಹರಿಸಿದ್ದಾರೆ. ಹೀಗಿರುವಾಗ ಆ ಆ ನಾಮಕರಣ ಮಹೋತ್ಸವವು ಆ ವೀರ ಬಾಲಕನಿಗೆ ಸಂಪನ್ನಗೊಳಿಸುತ್ತೆ. ಅವರ ಪರಿವಾರ ಎಲ್ಲ ವೃದ್ಧಿಸ್ತದಂತೆ. ಆ ಪುರದವರ ನರರ ಎಲ್ಲ ಧನ ಧಾನ್ಯ ಸಮೃದ್ಧಿ ಆಯ್ತಂತೆ. ಅವರಲ್ಲಿ ಆನಂದ ಬಟ್ಟಲು ತುಂಬಿಕೊಳ್ತಂತೆ. ನೋ ನೆಗೆಟಿವ್, ಎಲ್ಲ ಪಾಸಿಟಿವ್ ಸೆನ್ಸ್ ಇರ್ತಕ್ಕಂಥ ಮನುಷ್ಯರಾದರು. ಎಲ್ಲೆಡೆಯಲ್ಲೂ ಸುಖ ಸಮೃದ್ಧಿ ಆಗಿದ್ದನ್ನು ನೋಡಿ ವಿಸ್ಮಯಚಕಿತರಾದರಂತೆ ಜ್ಯೋತಿಷಾಚಾರ್ಯರು. ಅಬ್ಬಾ, ಈ ಮಗು ಹುಟ್ಟಿದ ತಕ್ಷಣ ಇಷ್ಟೆಲ್ಲ ಬದಲಾವಣೆ ಆಯ್ತಲ್ಲ ಎಂಥೇಳಿ ಜಿನಬಾಲಕನ ದೇಹ ಲಕ್ಷಣವನ್ನು ಕಂಡು ನೋಡಿ. ಜ್ಯೋತಿಷ್ಯದಲ್ಲಿ ಫೇಸ್ ರೀಡಿಂಗ್, ಬಾಡಿ ರೀಡಿಂಗ್ ಅಂತ ಕರೀತೀವಿ. ಒಬ್ಬ ಮನುಷ್ಯನ ದೇಹವನ್ನು ನೋಡಿದ ತಕ್ಷಣ, ಅವನ ಮುಖಾಬ್ಜವನ್ನು ನೋಡಿದ ತಕ್ಷಣ ಅವನ ಜಾತಕ ಹೇಳ್ಬೋದು. ಅವರ ಪಾದಗಳನ್ನು ನೋಡಿದರೆ ಜಾತಕವನ್ನು ಹೇಳ್ಬೋದು. ಅವರ ಹಸ್ತರೇಖೆಗಳನ್ನು ನೋಡಿದರೆ ಜಾತಕ ಹೇಳ್ಬೋದು. ಇಲ್ಲಿ ಜ್ಯೋತಿಷ್ಕರಿಗೆ ಇದು ವಿಸ್ಮಯ ಆಯ್ತಂತೆ. ಅವ್ರಿಗೆ ಬಹಳ ಹರ್ಷ ಆಯ್ತಂತೆ. ರವಿ ಚಂದ್ರ ತಾರೆಯರು ಅನಂತ ಅಕ್ಷಯನವನ ಗುಣಗಾನವನು, ಸೂರ್ಯ ಚಂದ್ರ ತಾರೆಯರು ಅವರ ಗುಣಗಾನವನ್ನು ಮಾಡಿದ್ರಂತೆ. ಶಶಿ ಸದೃಶ, ಶಶಿ ಅಂದರೆ ಚಂದ್ರ, ಈತ ಲೋಕದ ದುಃಖವನ್ನೆಲ್ಲ ನೀಗಿ ಆ ಶಾಂತಿಯನ್ನು ತರ್ತಾನೆ. ಇವನ ಜಾತಕ ಅದೇ ಹೇಳ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮತ್ತು ಇವನ ಜನನ ಸಮಯದಲ್ಲಿ ಆ ಬೃಹಸ್ಪತಿ ಅಂದರೆ ಗುರು, ಶನಿ, ಮಂಗಳ, ಅಂಗಾರಕ ಗ್ರಹಗಳು, ಗುರು ಶನಿ ಮತ್ತು ಅಂಗಾರಕ ಗ್ರಹಗಳು ಆ ಒಂದು ಯೋಗಗಳ ಶುಭ ಸಂಗಮವಾಗಿದೆ ನೋಡಿ. ಏಕಕಾಲದಲ್ಲಿ ಆ ಸಮಯದಲ್ಲಿ ಗುರು ಶನಿ ಮತ್ತು ಅಂಗಾರಕ ಅದಿದ್ರೆ ಅದು ಮಹಾಪುರುಷನ ಜನನದ ಒಂದು ದ್ಯೋತಕ. ಅದು ಆ ಜನ್ಮಕುಂಡಲಿ ಅದನ್ನೇ ಹೇಳುತ್ತದಂತೆ. ಈ ರೀತಿ ಅನುಪಮ ಚಂದ್ರಚೂಡ ಯೋಗದಿಂದ ಅವನಿಗೆ ಅನುಪಮ ಚಂದ್ರಚೂಡ ಯೋಗ ಅಂತಕ್ಕಂಥದ್ದು ಕೂಡ ಬರುತ್ತೆ. ಅಂಥ ಜಾತಕದವನು ಅವನು ಜೀವ ಬ್ರಹ್ಮಚಾರಿಯಾಗಿರ್ತಾನೆ, ವೀತರಾಗಿಯಾಗಿ ಸರ್ವಜ್ಞನಾಗ್ತಾನೆ ಅಂತಕ್ಕಂಥದ್ದನ್ನು ಆ ಜಾತಕದಲ್ಲಿ ಆ ಜ್ಯೋತಿಷಾಚಾರ್ಯರು ಬರೀತಾರಂತೆ. ಬರೆಯದೇನು, ಅವರ ಇರುವಿಕೆಯೇ ಹಾಗೆ. ಆ ಮಹಾಪುರುಷನ ಜನನವಾಗಿದೆ. ನಾವೆಲ್ಲರೂ ಕೂಡ ಆನಂದ ಪಡಬೇಕು. ಈ ಕಾವ್ಯವನ್ನು ಕೇಳಿ ಮತ್ತು ಆನಂದಿಸಬೇಕು. ನಮಸ್ಕಾರ.